ಇಂಥದ್ದೊಂದು ಸಮಸ್ಯೆ ಕರ್ನಾಟಕದಲ್ಲಿ ಶುರುವಾಗಿದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕರವೇ ಗಜಸೇನೆ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾಯ್ನಾಡು ರಾಘವೇಂದ್ರ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ಕುಡಿಯುವ ನೀರು, ಶಿಕ್ಷಣ, ವಸತಿ, ಆರೋಗ್ಯ, ನೈರ್ಮಲ್ಯ ಇದು ಬೇಸಿಕ್ ಆಗಿ ಜನರಿಗೆ ಬೇಕಾದಂತಹ ವ್ಯವಸ್ಥೆ. ಅವರವರ ಕಿತ್ತಾಟಗಳು ಏನೇ ಇರಲಿ, ಇವರು ಹಣವನ್ನು ಕೊಡೋದಿದೆಯೋ ಹಣವನ್ನು ಕೊಡದೇ ಇರೋದಿದೆಯೋ, ಅವರು ಎರ್ರಬಿರ್ರಿಯಾಗಿ ಬಿಲ್ ಮಾಡಿದಾರೋ ಮಾಡಿಲೋ, ಇಟ್ಸ್ ಸೆಕೆಂಡರಿ. ಬಟ್ ಆರೋಗ್ಯದ ವಿಚಾರದಲ್ಲಿ ಸರ್ಕಾರಗಳು ಕಾಂಪ್ರಮೈಸ್ ಆಗಬಾರ್ದು ಅಂತ. ಇದರ ಸಮಸ್ಯೆ ನೇರವಾಗಿ ಜನರಿಗೆ ಬೀಳೋದು ಅಲ್ಲ. ಈಗ ನಮಗೆ ಸರ್ಕಾರ ಏನಕ್ಕೆ ಬೇಕು? ನಾವು ಯಾಕೆ ತೆರಿಗೆ ಕಟ್ಟಬೇಕು? ಒಂದು ನೀರು ಕೊಡಿಯಪ್ಪ, ಆರೋಗ್ಯ ಕೊಡಿ, ಶಿಕ್ಷಣ ಕೊಡಿ. ಇವತ್ತು ಈ ಮಾನ ಮರ್ಯಾದೆ ಇಲ್ಲ ಸರ್ಕಾರಗಳಿಗೆ, ಸಚಿವರುಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲದೂ ಚಿನ್ನ ಸ್ಪೂನಲ್ಲಿ ಹುಟ್ಟಿರೋ ಅಂಥ ಇವರೆಲ್ಲ ಅವ್ರ ಅಪ್ಪ ಮುಖ್ಯಮಂತ್ರಿ, ಇನ್ನೊಂದಿಷ್ಟು ಸಚಿವರದು ಅವರ ಅಪ್ಪ ಮುಖ್ಯಮಂತ್ರಿಗಳು, ಅವ್ರು ಯಾರ ಸಚಿವರು. ಈ ಹಿನ್ನೆಲೆಗಳಿಂದ ಬಂದಂಥ ಮಂತ್ರಿಗಳಿಗೆ ಅವರ ಇವತ್ತಿನ ಜನಗಳ ಕಷ್ಟನೇ ಗೊತ್ತಿಲ್ಲ ಅವರಿಗೆ. ಯಾವತ್ತೂ ಇವರ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲೇ ಇಕ್ಕಲ್ಲ. ಇವರ ರಾಜಕೀಯ ಹಿಂದ್ಗಡೆ ಇರೋರು ಯಾರೋ ಕಾಲಿಕ್ಕಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನೋಡಿ, ಈ ಬಿಟ್ಟಿ ಭಾಗ್ಯಗಳು ಕೊಡ್ತೇವೆ, ಫ್ರೀಯಾಗಿ ನಾವೆಲ್ಲ ರೋಡ್ ಇದನ್ನು ದೇಶ ಸುಸ್ತೇವೆ, ಕರ್ನಾಟಕ ಪೂರ್ತಿ ದೇವಸ್ಥಾನಗಳು ಸುಸ್ತೇವೆ ಅಂತ ಮಹಿಳೆಯರಿಗೆ ಯಾವುದೋ 2,000 ರೂಪಾಯಿ ಕೊಟ್ಬಿಟ್ಟು ಇವತ್ತು ಆಸ್ಪತ್ರೆಯಲ್ಲಿ ಬರೀ ಸಿಟಿ ಸ್ಕ್ಯಾನ್ ಒಂದಲ್ಲ ರೀ, ಯಾವುದು ಒ ಪಿ ಡಿಯಲ್ಲಿ ನಿಮಗೆ ಅಲ್ಲಿ ಎಲ್ಲ ಕ್ಯಾಶು ಏನೋ ಯಾವುದೇ ನಿಮಗೆ ಗೂಗಲ್ ಪೇ ಆಗಲಿ ಇನ್ನೊಂದಾಗಲಿ ಏನು ವರ್ಕ್ ಆಗೋಲ್ಲ, ಎಲ್ಲ ಕ್ಯಾಶ್ ಎತ್ಕೊಂಡು ಹೋಗಬೇಕು. ಇಂಥ ಜಯದೇವದಲ್ಲಿ ಇವಾಗ ಮಂಜುನಾಥ್ ಸರ್ ಹೋದ್ಮೇಲೆ ಈ ಜಯದೇವದಲ್ಲಿ ಕೂಡ ಕ್ಯಾಶ್ ಏನು ಅಂದರೆ ಕ್ಯಾಶಲ್ಲಿ ವ್ಯವಹಾರಗಳಾಗ್ತಾಯಿದೆ ಇವಾಗ. ಇಂಥ ಪರಿಸ್ಥಿತಿ ನಾವು ಈಗ ಏನು ಈ ಸರ್ಕಾರಕ್ಕೆ ದಪ್ಪ ಚರ್ಮ, ಎಮ್ಮೆ ಚರ್ಮ ಥರ ಆಗ್ಬಿಟ್ಟಿದೆ. ನಾವು ಏನು ಬೈದು ಏನು ಮಾಡಿ ಏನು ಬಡ್ಕೊಂಡ್ರು ನೀವು ಮಾಡ್ತಾಯಿರಿ, ನಾವು ಮಾಡ್ತಾ ಇರ್ತೇವೆ. ಇವಾಗ ಅದೇನೋ ಗೊತ್ತಿಲ್ಲ. ಈಗ ಇನ್ನೇನು ಮುಂದೆ ಅಂತೂ ಮುಖ್ಯಮಂತ್ರಿಗಳಾಗಲ್ಲ ಸಿದ್ದರಾಮಯ್ಯ ಅವರು. ಅಟ್ಲೀಸ್ಟ್ ಈ ಕೊನೆಗಳಿಗೆಲ್ಲರೂ ಒಳ್ಳೆ ಆಡಳಿತ ಕೊಡ್ತಾರೆ. ಜನಗಳ ಏನೋ ಒಂದು ನಾವು ಹಿಂದುಳಿದ ವರ್ಗದಿಂದ ಬಂದಿದ್ದೇವೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಕೊನೆ ಮೂಮೆಂಟೆಲ್ಲರೂ ಒಳ್ಳೆ ಅಧಿಕಾರ ಆಡಳಿತ ಕೊಡ್ತಾರೆ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಇವತ್ತು ನೋಡ್ರಿ, ಆರೋಗ್ಯ ಪಾಪ ಇವತ್ತು ಸಿಟಿ ಸ್ಕ್ಯಾನ್ ಹೆಂಗೆ ಅಂದರೆ, ಇವತ್ತು ನಮ್ಮ ಅಣ್ಣಗೆ ನಾವು ಈಗ ಕಣ್ವದಲ್ಲಿ 8,000 ರೂಪಾಯಿ ಕಟ್ಟಿಬಿಟ್ಟು ಈಗ ತಾನೇ ಬಂದಿದ್ದೆ, ನಮ್ಮ ಮನೆಯವ್ರನ್ನ ಬಿಟ್ಟು ಬಂದಿದ್ದಾನಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಿ ಅಂತ. ಅವ್ರು ಎಲ್ಲಿಂದ ಬಂದವ್ರೆ ಅಂದರೆ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಬಾಡದ್ಬೇಲ್ ಅಂತ ಒಂದು ಗ್ರಾಮದಿಂದ. ಅದೇ ಸಿಟಿ ಸ್ಕ್ಯಾನಿಗೆ ಇವತ್ತು ಏನಾರು ಅಲ್ಲಿ ಶಿವಮೊಗ್ಗದಲ್ಲೋ ಸೊರಬ ತಾಲೂಕಲ್ಲೋ ಇದ್ದಿದ್ರೆ ಇವತ್ತು ಬರೀ ನೋಡಿ, ಇವತ್ತು ಏನಾಗುತ್ತೆ, ಇವತ್ತು ನಾನು ಬೆಂಗಳೂರಲ್ಲಿದ್ದಾನೆ ಪರವಾಗಿಲ್ಲ, ಅವ್ರಿಗೆ ಮನೆ ಬಾಡಿಗೆ ಅಥವಾ ರೂಮ್ ಬಾಡಿಗೆ ಮಾಡಿಕೊಂಡು ಮಾಡಿಸೋ ಅಂಥದ್ದಿರಲ್ಲ. ಇಲ್ಲಿ ಆಸ್ಪತ್ರೆ 3 ದಿನ ಕಾಯಬೇಕು. ಈಗ ಬರೀ ಸಿಟಿ ಸ್ಕ್ಯಾನಿಗೆ 8,000, 9,000, 10,000 ಏನು ಪ್ರೈವೇಟು ಖಾಸಗಿ ಅವ್ರು ತಗೊತಾರಲ್ಲ, ಅದಷ್ಟೇ ಖರ್ಚಲ್ಲ ಅವ್ರಿಗೆ. ಆ ಊರಿಂದ ಬರಬೇಕು, ಅಲ್ಲಿಯ ಬಸ್ಸು, ಆಮೇಲೆ ಪೇಷಂಟ್ ಒಬ್ಬರೇ ಬರೋಕ್ಕಾಗಲ್ಲ, ಅವ್ರ ಜೊತೆಗೆ ಇನ್ನೊಬ್ರು ಬರಬೇಕು. ಇಲ್ಲಿ ಬಂದ ನಂತರ ಒಂದು ರೂಮ್ ಮಾಡ್ಕೋಬೇಕು, ಉಳಿಬೇಕು, ಡಾಕ್ಟ್ರುಗಳನ್ನ. ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನೋಡ್ರಿ, ಈ ರೀತಿ ತಂದಿಟ್ಟಿದ್ದು ಯಾರು? ಈ ಸರ್ಕಾರ. ಆಮೇಲೆ ಬರೀ ಸರ್ಕಾರ ಒಂದೇ ಅಲ್ಲ, ನಾವು ಹೇಳೋದು ನೋಡಿ, ನಮ್ಮದೇ ಸ್ಕ್ಯಾನಿಂಗಲ್ಲಿ ನಾವು ಈಗ ತಾನೇ 8,000 ಕಟ್ಬಿಟ್ಟು ಬಂದಿರೋದು ಅಂಥದ್ದನ್ನ ತೋರಿಸ್ತಾ ಇದ್ದಾರೆ ಅಂದ್ಕೊಂಡು ಬೇರೆ ಯಾವುದೋ ಅಲ್ಲ. ಆ ರೀತಿ ಇವತ್ತು ಜನಗಳಿಗೆ ನಾವು ಈಗ ಜನಕ್ಕೂ ಬುದ್ಧಿ ಬರಬೇಕು ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವತ್ತು ಓಟಿಗೋಸ್ಕರ ಈಗೇನೋ ಬಿಟ್ಟಿ ಭಾಗ್ಯಕ್ಕೋಸ್ಕರ ಎಲ್ಲ ಓಟ್ ಹಾಕಿ ಇವತ್ತು ನಿಮಗೆ ಒಂದು ಕಡೆಗೆ ಶಿಕ್ಷಣ ಇಲ್ಲ, ಕುಡಿಯೋ ನೀರಿಲ್ಲ, ಹೋಗ್ಲಿಕ್ಕೆ ರೈತರಿಗೆ ಪಂಪ್ಸೆಟ್ಗಳಿಗೆ ಕರೆಂಟ್ ಇಲ್ಲ, ಇದೆಲ್ಲ ತಂದಿಟ್ಕೊಂಡಿದ್ರ. ನೆಕ್ಸ್ಟ್ ಆದರೂ ಇನ್ನು ಬುದ್ಧಿ ಕಲಿತು ನಾವು ಆಡಳಿತ ಕೊಡ್ತೇವೆ, ಒಳ್ಳೆ ಆಡಳಿತ ಕೊಡ್ತೇವೆ, ಒಳ್ಳೆಯ ಶಿಕ್ಷಣ ಕೊಡ್ತೇವೆ, ಆರೋಗ್ಯ ಕೊಡ್ತೇವೆ ಅನ್ನೋರಿಗೆ ಓಟ್ ಹಾಕಬೇಕು ಅಂತ ಈ ಜನನರು ತಿಳ್ಕೊಬೇಕು. ಇವತ್ತು ನೋಡ್ರಿ, ಯಾವುದೇ ಇವತ್ತು ನೋಡಿ ಖಾಸಗಿ ಆಸ್ಪತ್ರೆಗಳು, ಈಗ ಮೊನ್ನೆ ಒಬ್ಬರು ಒಂದು ಬಾಡಿ ಇಟ್ಕೊಂಡು 80,000 ಬಿಲ್ ಮಾಡಿದರು. ಇದೇ ಶಾಮನೂರು ಶಿವಶಂಕರ್ ಅವರ ಆಸ್ಪತ್ರೆ, GM ಆಸ್ಪತ್ರೆಯಲ್ಲಿ. ನಮ್ಮದೇ ಒಬ್ಬ ಲಾಯರು, ಅವರ ಹಸ್ಬೆಂಡ್ ತೀರೋಗ್ತಾರೆ, ಬೆಳಗ್ಗೆ ನಮ್ಗೆ ಅನೌನ್ಸ್ ಮಾಡ್ತಾರೆ ತೀರೋಗ್ಬಿಟ್ರು ಅಂತ. ಸಂಜೆ ಅವರು ಒಂದು 24 ಗಂಟೆ ಅಬ್ಸರ್ವೇಷನ್ ಇಡಪ್ಪ ಅಂತ ಹೇಳಿದ ಮೇಲೆ ಅಬ್ಸರ್ವೇಷನ್ ಇಟ್ಟು ಮಾರನೇ ದಿನ ನಾವು ಡಿಸ್ಚಾರ್ಜ್ ಮಾಡೋಕ್ಕೆ ಹೋದರೆ 80,000 ಬಿಲ್ ಆಗಿದೆ. ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀಯಪ್ಪ? 80,000 ಅಂದರೆ, ಇಲ್ಲ ಸರ್ ಅದು ಕೊಟ್ಟಿದ್ದೇವೆ ಸರ್. ನೀನೇ ಹೇಳಿದೆಯಲ್ಲ ಬೆಳಗ್ಗೆ ಸತ್ತೋಗೋರು ಅಂತೇಳಿ, ಮತ್ತೇನು ಕೊಡ್ತೀಯ ನೀನು? ಕೇಳಿದರೆ ಉತ್ತರ ಇಲ್ಲ. ಈಗ ಆ ರೀತಿ ನೋಡಿ, ಇವತ್ತು ಏನಾಗಿದೆ, ಶಿಕ್ಷಣ ಇಲಾಖೆ ತಗೊಳ್ಳಿ, ಶಿಕ್ಷಣ ಶಾಲೆಗಳು ತಗೊಳ್ಳಿ, ಖಾಸಗಿ ಶಾಲೆಗಳು ಇವತ್ತು ಎಲ್ಲ ಮಿನಿಸ್ಟ್ರುಗಳದ್ದಿದೆ. ಎಲ್ಲ ಮಿನಿಸ್ಟ್ರುಗಳು ಆ ರಾಜಕೀಯ ಹಿನ್ನೆಲೆ ಬಂದವರೇ ಇದ್ದಾವೆ. ಆಮೇಲೆ ಆಸ್ಪತ್ರೆಗಳು ತಗೊಳ್ಳಿ, ಖಾಸಗಿ ಆಸ್ಪತ್ರೆಗಳು ಇವತ್ತು ಪ್ರತಿಯೊಂದು ಆಸ್ಪತ್ರೆ ಒಬ್ಬ ಸಚಿವ ಒಬ್ಬನಾದ್ರೆ ಒಂದು ಆಸ್ಪತ್ರೆ ತೆರೀತಾನೆ, ಗೊತ್ತವರಿಗೆ ದುಡ್ಡು ಅಲ್ಲೇ ಇದೆ ಅಂತ. ಈ ತರ ಇದ್ದಾಗ ನಮ್ಗೆ ಎಲ್ಲಿಂದ ಸರಿಯಾಗಿ ಆಡಳಿತ ಕೊಡ್ತಾರೆ ಇವರು? ಈಗ ಅವನೊಂದು ಖಾಸಗಿ ಆಸ್ಪತ್ರೆ ಇದ್ದಾಗ, ಅವನೊಂದು ಖಾಸಗಿ ಶಾಲೆ ಇದ್ದಾಗ, ನಿಮಗೆ ಆ ಒಂದು ಸರ್ಕಾರಿ ಶಾಲೆ
ಶಾಲೆನ ಅಥವಾ ಸರ್ಕಾರಿ ಆಸ್ಪತ್ರೆನ ಇವ್ರು ಯಾವ ರೀತಿ ಉದ್ಧಾರ ಮಾಡ್ತಾರೆ? Yes. ಅವ್ರಿಗಲ್ಲಿ ಅದು ಸರಿಯಾಗಿರೋದು ಸಿಟಿ ಸ್ಕ್ಯಾನು ಅಥವಾ ಇನ್ನೊಂದು ಸರಿಯಾಗಿತ್ತು ಅಂದರೆ ಅವರು ಅಲ್ಲಿ ಇವರ ಖಾಸಗಿ ಇದಕ್ಕೆ ಬರಲ್ಲಲ್ವ ಜನ? Yes. ಇವತ್ತು ಬರೀ ಸಿಟಿ ಸ್ಕ್ಯಾನ್ ಒಂದೇ ಅಲ್ಲ ನೋಡಿ, ಅಲ್ಲಿ ಇದೇ ನೀವು ಅದು ಕೂಗಳತೆ ದೂರದಲ್ಲಿದೆ KC ಜನರಲ್ ಆಸ್ಪತ್ರೆ. ಇದೇ ನಮ್ಮ ಜಯದೇವ ಮಂಜುನಾಥ್ ಅವರಿದ್ದಾಗ ಉದ್ಘಾಟನೆ ಆಯಿತು. ನಮ್ಮ ಏನು ಮಲ್ಲೇಶ್ವರಂ ಶಾಸಕರು ಇರಬೇಕಾದ್ರಾಗ ಅಲ್ಲಿ ಏನು ಜಯದೇವದಲ್ಲಿ ಇರೋ ಥರದ್ದೇ ಹಾಲ್ಟ್ದು ಎಲ್ಲ ಆಪರೇಷನ್ ಆಗೋಂಥದ್ದು ಹಾಲ್ಟ್ ಮಿಷನ್ಸ್ಗಳು ಇವತ್ತಿನವರೆಗೂ ಅದು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇವತ್ತಿನವರೆಗೂ ಚಾಲನೆ ಎಲ್ಲ ಬೀಗ ಹಾಕಿಟ್ಟಿದ್ದಾರೆ. ಆಮೇಲೆ ಇದೇ ನಾವು ಲಾಸ್ಟ್ ಟೈಮ್ ಹೋಗಿ KR ಪುರಂ ಆಸ್ಪತ್ರೆಯಲ್ಲಿ ಒಂದು ಇವಾಗ ಬೈರತಿ ಬಸವರಾಜ್ ಅವರು ಏನೋ ಜೈಲಿಗೆ ಹೋಗೋರೆ ಆ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಗಲಾಟೆ ಮಾಡಿದ್ವಿ. ಅಲ್ಲಿ ನಿಮಗೆ ಎಂತೆಂಥ ಆಧುನಿಕ ಮಿಷನ್ಗಳಿದ್ದಾವೆ, ಅವು ಯಾವನ್ನು ಆ ಆಸ್ಪತ್ರೆಗಳಲ್ಲಿ ಆ ಡಾಕ್ಟರ್ಗಳಿಗೆ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ ರೀ ಇವತ್ತು. ಅಂತ ಸರ್ಕಾರಿ ಆಸ್ಪತ್ರೆ ಅಂತ ಡಾಕ್ಟರ್ಗಳಿದ್ದಾರೆ. ಆಮೇಲೆ ಡಾಕ್ಟರ್ಗಳಿಗೆ ಸಂಬಳ ಕೊಡೋದಿಲ್ಲ, ಸೌಲಭ್ಯ ಈಗ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳಕ್ಕೆ ಕೆಲವು ಡಾಕ್ಟರ್ಗಳಿಗೆ ಗೊತ್ತಿಲ್ಲ. 16,500 ವೈದ್ಯರ ಕೊರತೆ ಕರ್ನಾಟಕದಲ್ಲಿ ಇದೆ ಅಂತ. 16,500 ಹಿಂಗಂದ್ರೆ ಹೆಂಗ್ ಮೇಂಟೈನ್ ಮಾಡ್ತೀರಿ ನೀವು? ಅಲ್ಲ, ಈಗ ಅಲ್ಲಿ ಒಳ್ಳೆ ವೈದ್ಯರನ್ನ ಹಾಕೋ ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ. ಏನಾಗಿದೆ ಹೇಳ್ದಂಗೆ ಇವಾಗ ದಿನೇಶ್ ಗುಂಡೂರಾವ್ ಅವ್ರ ಬಗ್ಗೆ ಏನು ಆರೋಗ್ಯ ಇಲಾಖೆ ಬಗ್ಗೆ ಅವ್ರಿಗೆ ಏನು ಗೊತ್ತಿದೆ? ಈಗ ಎಲ್ಲರೂ ಕುರ್ಚಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಇನ್ನೊಂದು ಹೆಚ್ಚಿನ ಸ್ಥಾನದಲ್ಲಿ ಇನ್ನೊಂದು ಮಂತ್ರಿ ಆಗಬೇಕು, ನಾನು ಗೃಹ ಮಂತ್ರಿ ಆಗಬೇಕು, ನನಗೆ ನೀರಾವರಿ ಬರಬೇಕು, ನನಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಲ್ಲಿಂದ ಬೇಕು ಅಂತ ಅದರಲ್ಲಿ ಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ, ಅಥವಾ ಯಾವ ರಾಜ್ಯಕ್ಕೆ ಎಲ್ಲಿ ಎಲೆಕ್ಷನ್ ಆಗ್ತಾ ಇದೆ ನಮ್ಮ ಕರ್ನಾಟಕದಿಂದ ಎಷ್ಟು ಫಂಡ್ ಕಳಿಸ್ಬೇಕು, ಎಷ್ಟು ಫಂಡ್ ಕಳಿಸಿದ್ರೆ ನನ್ನ ಮುಖ್ಯಮಂತ್ರಿ ಮಾಡ್ತಾರೆ, ನನ್ನನ್ನು ಮಿನಿಸ್ಟರ್ ಆಗದಂಗೆ ತೆಗಿತಾರೆ ಅನ್ನೋ ಒಂದು ಹೋರಾಟದಲ್ಲೇ ಇವರು ಸಮಯ ಕಳೀತಾ ಇದ್ದಾರೆ. ಇವತ್ತು ನೋಡಿ, ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಆಸ್ಪತ್ರೆ ಬೇಕು ಅಂತ ನಮ್ಮ ಕರವೇ ಗಜಸೇನೆಯಿಂದ ಹೋರಾಟ ಮಾಡಿದ್ದೀವಿ. ನಾವು ಹೋರಾಟ ಮಾಡಿ ಸತತ ಮಾಡಿದಾಗ್ಲೂ ಇಲ್ಲ. ಇವತ್ತು ಅಲ್ಲಿನ ಸಂಸದರು ಅಥವಾ ಮಾಜಿ ಸಂಸದರು ತಗೊಂಡ್ರೆ ಬರೀ ಕೋಮುವಾದ ಅದು ಇದು ಜಗಳ ಹಚ್ಚ ಕೆಲಸ ಮಾಡ್ತಾರೆ. ಇವತ್ತು ಅದನ್ನ ಬಿಟ್ಟರೆ ನೀವು ಅಲ್ಲಿಗೆ ಮೂಲ ಸೌಕರ್ಯಗಳು ಬೇಕಪ್ಪ ಆಸ್ಪತ್ರೆ ಅಂತ ಇಲ್ಲ. ಇವತ್ತು ಬೇರೆ ಇಲ್ಲ ರೀ, ಒಂದು ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ ರೀ ಆಸ್ಪತ್ರೆಯಲ್ಲಿ, ಅದು ಎಲ್ಲೂ ಇಲ್ಲ. ಹಾವು ಕಚ್ಚಿದ್ರೆ ಔಷಧಿ ಇಲ್ಲ. ಇನ್ನೇನ್ ಸರ್ಕಾರ ನಡೀತಾ ಇದೆ? ಇತ್ತೀಚೆಗೆ ಕಿಮ್ಸ್ ಅಲ್ಲಿ ಒಂದು ಘಟನೆ ಆಯ್ತು ಸರ್, ಹುಬ್ಬಳ್ಳಿಯ ಕಿಮ್ಸ್ ಅಲ್ಲಿ ಒಬ್ಬ ತಂದೆ ತನ್ನ ಮಗನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಕಿಮ್ಸ್ ಅಲ್ಲಿ ಔಷಧಿ ಇಲ್ಲದೆ ಇರುವ ಕಾರಣಕ್ಕಾಗಿ ಮಧ್ಯರಾತ್ರಿ 2:30-3 ಗಂಟೆಗೆ ಇಡೀ ಹುಬ್ಬಳ್ಳಿ ನಗರವನ್ನು ಓಡಾಡಿದ್ರು ಅವರು. ಕಿಮ್ಸ್ ಅಂತ ಹೇಳಿದ್ರೆ ನಿಮಗೆ ರಾಯಚೂರು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಈ ಎಲ್ಲ ಭಾಗದ ಜನ ಹುಬ್ಬಳ್ಳಿಯ ಕಿಮ್ಸ್ಗೆ ಬರ್ತಾರೆ. ಅಂತ ದೊಡ್ಡ ಆಸ್ಪತ್ರೆಗಳಲ್ಲಿ ನೀವು ಮೆಡಿಸಿನ್ ನೀಡಲ್ಲ ಅಂತ ಹೇಳಿದ್ರೆ ಅಲ್ಲ, ಖಂಡಿತ ಅದನ್ನೇ ಆ ಥರ ಈಗ 1-2 ಥರ ಗಮನಕ್ಕೆ ಬರ್ತಾವೆ. ಈ ಥರ ಸಾವಿರಾರು ಆಗ್ತಾರೆ. ಇವತ್ತು ನೀವು ಅಲ್ಲಿವರೆಗೆ ದೂರ ಬೇಡ, ಇದೇ ನಾವು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ, ಮಕ್ಕಳ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ ಇದೆ ಒಂದು ನಮಗೆ. ಅಲ್ಲಿ ನಮ್ಮಲ್ಲಿ ಒಳ್ಳೆ ಅವಿನಾಶ್ ಅಂತ ಒಬ್ರು ಡಾಕ್ಟರ್ ಇದ್ದಾರೆ. ನಾವೇನಾದ್ರು ಆಂಬುಲೆನ್ಸ್ಗಳನ್ನ ಫ್ರೀಯಾಗಿ ಕಳಿಸ್ತಾವ ಅಲ್ಲಿಗೆ. ನಿಮ್ಗೆ ಅಲ್ಲಿ ಎಂಥ ದುರಂತ ಇದೆ ಅಂದ್ರೆ, ಕೆಲವು ಅಲ್ಲಿ ಇದರಲ್ಲಿ ಒಂದು ಬಾಟಲ್ ಬ್ಲಡ್ಡಿಗೋಸ್ಕರ ಇವತ್ತು ಇದನ್ನ ಬೇಕಾದ್ರೆ ನಮ್ಮ ಮೇಲೆ ಕೇಸ್ ಮಾಡಿದ್ರು ಪರ, ಒಂದು ಬಾಟಲ್ ಬ್ಲಡ್ಡಿಗೋಸ್ಕರ ಅವ್ರ ತಾಯಿಗಳು ಮಕ್ಕಳನ್ನ ಕರ್ಕೊಬಂದ್ರೆ ಆ ತಾಯಿಯಂದಿರನ್ನ ಕರೆಯುವಂತ ಪರಿಸ್ಥಿತಿ ಇವತ್ತು ಅಲ್ಲಿ ಸೆಕ್ಯೂರಿಟಿಗಳು ಅಲ್ಲಿ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ. ಅದು ನಮ್ಮ ನೈಜವಾಗಿ ನನ್ನ ಹತ್ರ ಕಂಪ್ಲೇಂಟ್ಗಳಿದೆ, ನಮ್ಮ ಸಂಘಟನೆ ಬಂದಿದೆ. ಕಣ್ಣೀರು ಬರುತ್ತೆ ರೀ ನಮಗೆ. ಒಂದು ತಾಯಿ ಒಂದು ಮಗನ ಉಳಿಸ್ಕೋಬೇಕು, ಒಂದು ಬಾಟ್ಲಿ ರಕ್ತ ಬೇಕು ಅಂದ್ರೆ ಇವತ್ತಲ್ಲಿ ಅವರು ಎಲ್ಲೋ ಒಂದು ಬನ್ನಿ ಅಂತ ಕರೆದ್ಬಿಟ್ಟು ರಕ್ತ ಕೊಡ್ತಾ ನಾವು ಅಂತ ಕರೀತಾರಂತೆ. ಅಂತ ನೀಚರನ್ನ ಇವತ್ತು ನಮ್ಮ ಸರ್ಕಾರಗಳು ಯಾವುದೋ ಸೆಕ್ಯೂರಿಟಿ ಏಜೆನ್ಸಿಗೆ ಯಾವುದಕ್ಕೂ ಒಂದು ಕೊಡ್ತಾರೆ. ಇವತ್ತು ಏನಾಗುತ್ತೆ, ಯಾವುದೇ ಸೆಕ್ಯೂರಿಟಿ ಏಜೆನ್ಸಿ ಆಗಲ್ರಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ನೀವು ಕಾಂಪೌಂಡರ್ಗಳಿರ್ಬೋದು, ಬಿಲ್ ಕೋಡರ್ ಇರ್ಬೋದು, ಕ್ಯಾಶ್ ತಗೊಳ್ಳಿರ್ಬೋದು, ಅವ್ರಿಗೆ ಒಂದು ಸ್ವಲ್ಪನೂ ಮಾನವೀಯತೆ ಕೆಲವು ಕಡೆ ಏನು ಅವ್ರ ದೌರ್ಜನ್ಯಗಳು ನೋಡಬೇಕು. ಇವರೆಲ್ಲ ಅವ್ರಿಗೆ ಅವರ ತೆರಿಗೆ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ಇರಲ್ಲ ಅವರಿಗೆ. ಇವ್ರು ರೈತರುಗಳು ಬಂದರು ಅಂದರೆ ಏನೋ ಇವರು ಕೂಲಿ ಆಳುಗಳು, ಹಿರ್ರಿ ಅಲ್ಲಿ, ಲೈನಲ್ಲಿ ಹೋಗಪ್ಪ, ಬಾಪ ಅಲ್ಲಿ. ಅವ್ರಿಗೆ ಒಂದು ಸ್ವಲ್ಪ ಸೌಜನ್ಯವಾಗೂ ಮಾತಾಡ್ಸಲ್ಲ. ಒಬ್ಬ ಪೇಷಂಟ್ ಬಂದಾರೆ ಅಂದರೆ ಈ ಆರೋಗ್ಯ ಏನಕ್ಕೆ ಬರ್ತಾರೆ ಆಸ್ಪತ್ರೆಗೆ? ಇವತ್ತು ನೋಡಿ ಬಿಟ್ಟಿ ಭಾಗ್ಯಗಳು ಕೊಡ್ತಾರೆ. ಸುಮ್ಮನೆ ಯಾರಾದರೂ ಇಡೀ ಇವತ್ತು ಕೆಲಸ ಇಲ್ಲಪ್ಪ ಅಂತ BTS ಬಸ್ಸಲ್ಲಿ ಸುತ್ತಬೋದು, ಅಥವಾ ಕೆಲಸ ಇಲ್ಲ ಅಂತ KSRTC ಬಸ್ಸಲ್ಲಿ ಸುತ್ತಬೋದು. ಯಾರಿಗಾದರೂ ಆರೋಗ್ಯ ಸರಿ ಇರೋ ಮನುಷ್ಯ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಯಾರು ಆಸ್ಪತ್ರೆಗೆ ಹೋಗ್ತಾರನ್ರಿ? ಅಷ್ಟು ಮಾನವೀಯತೆ ಇಲ್ಲ ಸರ್ಕಾರಕ್ಕೆ. ಅಂದರೆ ನಮ್ಮ ಭಾಗ್ಯಗಳು ಕೊಡಿ, ಆರೋಗ್ಯ ಭಾಗ್ಯ ಕೊಡ್ರಿ, ಎಲ್ಲರಿಗೂ ಫ್ರೀಯಾಗಿ ಉಚಿತವಾಗಿ ಆರೋಗ್ಯ ಕೊಡ್ಲಿ, ಏನಾಗುತ್ತೆ? ಹೌದು, ಇವರು ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ, ಎಲ್ಲರಲ್ಲೂ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಲಿ. ಪಾರಿವಾರಿ ಇನ್ಫಾರ್ಮೇಶನ್ ಸರ್, ಜನವರಿ ತಿಂಗಳು 2026ರಲ್ಲಿ ರಾಜ್ಯ ಸರ್ಕಾರ ಒಂದು ನಿಯಮಗಳನ್ನು ಜಾರಿಗೆ ತಂದಿದೆ. ಏನು ನಿಯಮ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವೈದ್ಯರುಗಳು ತಮ್ಮದೇ ಆದಂತಹ ಖಾಸಗಿ ಆಸ್ಪತ್ರೆಗಳನ್ನು ಏನು ಹೊಂದಿರ್ತಾರಲ್ಲ
ಅಲ್ಲಿ ಕೇವಲ ಹೊರ ರೋಗಿಗಳನ್ನು ಮಾತ್ರ ನೋಡಬೇಕು, ಒಳ ರೋಗಿಗಳನ್ನ ನೋಡುವಂತಿಲ್ಲ ಅಂತ ಒಂದು ನಿಯಮ. ಇಟ್ ಈಸ್ ಪಾಸಿಬಲ್. ರಿಯಾಲಿಟಿಯಲ್ಲಿ ಸಾಧ್ಯ ಆಗುತ್ತಾ ಸರ್? ಅಲ್ಲಲ್ಲ ಈಗ ನೋಡಿ, ಸರ್ಕಾರದ ಈಗ ನೋಡಿ, ಸರ್ಕಾರಿ ಡಾಕ್ಟರ್ಗಳು ಯಾವುದೇ ಕಾರಣಕ್ಕೆ ಅವ್ರ ಕ್ಲಿನಿಕ್ ಆಗಲಿ ಇನ್ನೊಂದು ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡಕ್ ಬಿಡಬಾರ್ದು. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಸಿಟಿ ಸ್ಕ್ಯಾನ್ ಇಲ್ಲಿ ಹೋಗು, ನಾನೊಂದು 500 ರೂಪಾಯಿ ಕಮ್ಮಿ ಮಾಡಿಸ್ತಾನೆ ಅಂತ ಹೇಳ್ಬಿಟ್ಟು ಬರ್ಕೊಡ್ತಾ ಇದ್ದಾರೆ. ಮೆಡಿಸಿನ್ ಅಲ್ಲಿ ಇದ್ರು ತಗೊಂಡ ಬೆಂಕಿ ಹಚ್ಚಿ ಸುಡ್ತಾರ ಬಿಟ್ರೆ ಆ ಮೆಡಿಸಿನ್ ಕೊಡಲ್ಲ ಇವತ್ತು. ಅಂತ ಪರಿಸ್ಥಿತಿ. ಇದನ್ನ ನೋಡ್ರಿ ಏನಾಗಿದೆ, ಇವತ್ತು ಬಿಲ್ ಬಂದಿಲ್ಲ, 160 ಕೋಟಿ ಬಿಲ್ ಹಾಕೋರೆ ಅಂತಾರೆ. ಏನ್ ಕತೆ ಕಾಯ್ತಾ ಇದ್ರ? ಹಾಗಾದ್ರೆ ಇಷ್ಟ ದಿನ ಸರ್ಕಾರದವರು ಅವ್ರ ಇಲಾಖೆಯವ್ರು ಸಂಬಳ ತಗೊಂತ ಇಲ್ವಾ? ಏನ್ ಮಾಡ್ತಾ ಇದ್ರು ಆರೋಗ್ಯ ಇಲಾಖೆ ಹಾಗಾದ್ರೆ ಇಲ್ಲಿವರೆಗೆ? ಯಾಕಂದ್ರೆ 2.5 ವರ್ಷ ಇವ್ರು ಏನ್ ಮಾಡಿದ್ರೆ, ಸಚಿವರಾಗಿ ಏನ್ ಕೆಲಸ ಮಾಡಿದ್ರೆ? 2019ರಿಂದ ಈ ಸಮಸ್ಯೆ ಇದೆ ಅಂದ್ರೆ ಒಂದು ಇಲಾಖೆನ ಸರಿಯಾಗಿ ನಿರ್ವಹಿಸಕ್ ಆಗಲ್ಲ ಅಂದ್ರೆ ನಿಮ್ಗೆ ಯಾಕೆ ಬೇಕ್ರಿ ಸಚಿವ ಸ್ಥಾನ ಇವತ್ತು? ಅಲ್ವಾ? ರಾಜೀನಾಮೆ ಕೊಡಿ, ಇದನ್ನ ರಾಜೀನಾಮೆ ಕೊಡಿ ಅಂತ ಪಟ್ಟಿಡಿ ಅಂತದ್ದು ಗಟ್ಟಿಯಾದಂತ ವಿರೋಧ ಪಕ್ಷನೂ ಇಲ್ಲ ಇವತ್ತು. ಯಾರನ್ನು ಕೇಳಲ್ಲ, ಯಾಕಂದ್ರೆ ಅವರು ಮಾಡೋದಿದೆ, ಇವರು ಮಾಡೋದಿದೆ. ಅವ್ರು 40% ಕಮಿಷನ್ ತಗೊಂಡ್ರು. ಈ ನಾಳೆ ದಿನ 140 ಕೋಟಿಗೆ 40 ಕೋಟಿ ಕಮಿಷನ್ ಕೊಡ್ತಾನೆ ಅಂದ್ರೆ ನಾಳೆ ಬೆಳಗ್ಗೆ ರಿಲೀಸ್ ಮಾಡ್ತಾರೆ. ಇದೇನಕ್ಕಾಗಿ ಅಂದ್ರೆ ಬರ್ಲಿ ಸೂಟ್ ಕೇಸು ಅನ್ನೋದಕ್ಕೆ ಇದನ್ನೆಲ್ಲ ಟೈಟ್ ಮಾಡೋದು ಅಷ್ಟೇ ಇದು. ಯಾಕಂದ್ರೆ ಎಲ್ಲದರಲ್ಲೂ ನೋಡಿ ನಮ್ಗೇನು ಇದನ್ನ ನಾವು ಹೇಳ್ತಾ ಇಲ್ಲ, ಜನಸಾಮಾನ್ಯರು ಹೇಳ್ತಾ ಇರೋದು. ಇವತ್ತಿನ ಅದು ಏನು ಮೊನ್ನೆ ಕಾಂಟ್ರಾಕ್ಟರ್ದಾರ್ಗಳು ಕುತ್ಕೊಂಡು ಲೈವ್ ನಿಮ್ಮ ಟಿವಿಗಳಲ್ಲಿ ಹೇಳಿದ್ದಾರೆ, ನಮಗಿಷ್ಟು ಕಮಿಷನ್ ಕೊಟ್ಟರು ಬರ್ತಾ ಇಲ್ಲ ಅಂತ. ಅದೇ ರೀತಿ ಇವತ್ತು ಆಗ್ಬೋದು ನೋಡ್ರಿ. 108 ಆಂಬುಲೆನ್ಸ್ ಇವತ್ತು ನಮ್ಮ ಖಾಸಗಿ ಆಂಬುಲೆನ್ಸ್ಗಳು ಸುಮಾರು ಕೆಲಸ ಮಾಡ್ತಾರೆ. ಇದೇ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಆಂಬುಲೆನ್ಸ್ ನಿಲ್ಲಿಸಬೇಡಿ ಅಂತ ಡಾಕ್ಟರ್ ಜಗಳ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ 108 ಸಿಗಲ್ಲ. 108 ಅಲ್ಲಿ ನೋಡಿ ಇವತ್ತು ಏನಾಗಿದೆ, 108 ಅಲ್ಲಿ ಟೈರ್ ಇದ್ರೆ ಟ್ಯೂಬ್ ಇಲ್ಲ, ಟ್ಯೂಬ್ ಇದ್ರೆ ಇದಿಲ್ಲ, ಎಲ್ಲ ಇದ್ರೆ ಡ್ರೈವರ್ ಇಲ್ಲ. ಆಮೇಲೆ ಈ ರೀತಿ ಒಂದು ಪರಿಸ್ಥಿತಿನ ಇವತ್ತು ಅವರು ನಾವೇ ಸ್ವಂತ ಓಡಿಸ್ತೇವೆ ಅಂದ್ರೆ ಯಾರು ಕೇಳೋರಿಲ್ಲ. ಅವ್ರ ಮುಷ್ಕರ ಕೂಡ ಇದೆ. 130 ಔಷಧಿ ಇಲ್ಲ ಕರ್ನಾಟಕದಲ್ಲಿ ಇವತ್ತು. ಏನ್ ಮಾಡಿದ್ರು ಹಾಗಾದ್ರೆ? ಏನ್ ಸಾಧನೆ ಜನೌಷಧಿ ತೆಗೆದು? ಅಲ್ಲ ಅದೇನೇ ಇವಾಗ ನೋಡಿ, ಈ ಜನೌಷಧಿ ಯಾಕೆ ಬೇಡ ಅನ್ನತ್ತೆ ಸರ್ಕಾರ ಅಂದ್ರೆ, ಅಲ್ಲೆಲ್ಲ ಒಂದು ಮೋದಿ ಅವ್ರ ಫೋಟೋ ಹಾಕಿರ್ತಾರೆ. ಆ ಫೋಟೋ ಜನಗಳು ಅದೇ ರೀ. ಈಗ ಜನಗಳ ಸತ್ರು ಪರವಾಗಿಲ್ಲ, ಇವರಿಗೆ ಜನಗಳ ಸತ್ರೆ ಪರವಾಗಿಲ್ಲ. ಇವರಿಗೆ ಮೋದಿ ಅವ್ರ ಫೋಟೋ ಕಾಣಿಸ್ಬಾರ್ದು, ಬಿಜೆಪಿ ಅವರಿಗೆ ಸಿದ್ದರಾಮಯ್ಯ ಅವ್ರ ಫೋಟೋ ಕಾಣಿಸ್ಬಾರ್ದು, ಇದು ರಾಹುಲ್ ಗಾಂಧಿ ಫೋಟೋ ಕಾಣಿಸ್ಬಾರ್ದು. ಇವರಿಬ್ಬರ ತಿಕ್ಕಾಟದಲ್ಲಿ ಜನಸಾಮಾನ್ಯವರು ಈ ತರ ಆರೋಗ್ಯ ಕೆಡಿಸಿಕೊಂಡು ಸಾಯ್ತಾ ಇದ್ದಾರೆ. ಪ್ರೈವೇಟ್ ಹೋಗ್ಲಿ. ಆಮೇಲೆ ಏನಾಗುತ್ತೆ, ಅವ್ರಿಗೆ ಇಬ್ರಿಗೂ ನೋಡಿ ಇವತ್ತು ಇರೋ ಅಂತ 3 ಪಕ್ಷ JCB ಏನ್ ಪಕ್ಷಗಳಿದಾವಲ್ಲ, 3 ಪಕ್ಷದ ಶಾಸಕರದು, 3 ಪಕ್ಷದ ಮಂತ್ರಿಗಳದು, ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರದು ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳಿದಾವೆ. ಇವಾಗ ಇದು ಈ ತರ ಗೊಂದಲ ಆದಾಗ ಏನೇ ಆಯ್ತು ಅಂದ್ರೂ 3 ಪಕ್ಷರಿಗೆ ಲಾಭ ಇದೆ. ಆ 3 ಪಕ್ಷರಿಗೆ ಲಾಭ ಇರೋದ್ರಿಂದ ಸುಮ್ಮನೆ ಒಂದು ಹೇಳಿಕೆ ಕೊಡ್ತಾರೆ, ಒಂದು ಮಾತಾಡ್ತಾರೆ, ಆಯ್ತು ಬಿಡು ಏನೋ ನಮಗೂ ಅದರಿಂದ 10 ಪೇಷಂಟ್ ಎಕ್ಸ್ಟ್ರಾ ಬಂದ್ರು ಏನೋ ಮಾಡ್ಕೊಳ್ಳಿ ಅಂತ ಒಳಗೆ ಸುಮ್ಮನೆ ಇರ್ತಾರೆ ಎಲ್ಲರೂ. ಈಗ ನೋಡಿ ಮಾಧ್ಯಮದಲ್ಲಿ ನಮ್ಮ ದುರಂತ, ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರೆ, ಸಂಜೆ ಯಾರ್ದೋ ಒಬ್ಬ ಲೀಡರ್ ಮದುವೆ ಆಯ್ತು ಅಂದ್ರೆ ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡು ಕುತ್ಕೊಂತಾರೆ ಒಂದೇ ಟೇಬಲ್ ಅಲ್ಲಿ. ಬೆಳಿಗ್ಗೆ ಮತ್ತೆ ತಿರ್ಗಿ ಇವನು ಬೈತಾನೆ, ಅವನು ಬೈತಾನೆ. ಎಲ್ಲ ಸಮಾಜ ಇವತ್ತು ನೋಡ್ರಿ ಈ ಅಂಶ ಪರಂಪರೆ. ಇವ್ರು ಹೇಳಿದಂಗೆ ಅಪ್ಪ ಮುಖ್ಯಮಂತ್ರಿ, ಮಗ ಮಂತ್ರಿ, ಮೊಮ್ಮಗನ್ನ ಮರಿ ಮಕ್ಕಳನ್ನ ತಂದುಬಿಟ್ಟು ನಿಲ್ಲಿಸ್ತಾರೆ. ಅವನಿಗೇನು ಅರ್ಹತೆ ಇಲ್ಲ ರೀ, ಅವನಿಗೆ ಒಂದು ಮಾತಾಡಕ್ ಬರಲ್ಲ, ಬಿಕ್ಲ ಮಾತಾಡ್ತಾವನೆ, ಅಂತವನ್ನ ಇವತ್ತು ನಾವು ಮಿನಿಸ್ಟರ್ ಮಾಡ್ತೇವೆ ಅಂತ ಹೇಳ್ತಾರೆ, ಅಂತವನ್ನ MLA ಮಾಡಬೇಕು ಅಂತ ಹೇಳ್ತಾರೆ. ಜನ ಇವತ್ತು ಏನಾಗಿದೆ, ಈ ಜನಗಳು ಅಷ್ಟೇ ಅಂಶ ಪರಂಪರೆ ಕಿತ್ತಾಕಿ ಇವತ್ತು ಯಾರು ಒಳ್ಳೆ ಆಡಳಿತ ಕೊಡ್ತಾನೆ, ಯಾವ ಹೊಸ ಪಕ್ಷಗಳಿದಾವೆ, ಯಾರು ಜನಗಳ ಬಗ್ಗೆ ಒಂದು ಕನಿಕರ ಇಟ್ಕೊಂಡಿದ್ದಾರೆ, ಏನಾದ್ರೂ ಒಂದು ಮಾಡ್ತೇವೆ ಅಂತ ಏನ್ ಬರ್ತಾರೆ ಅಂತವ್ರಿಗೆ ಓಟ್ ಹಾಕ ತನಕ ಇನ್ನು ಮುಂದೆ ಇದು ಈ ತರ ಮಾಡಿಲ್ಲ ಅಂದ್ರೆ ಇದು ಎಲ್ಲ ಜನಸಾಮಾನ್ಯರ ತಪ್ಪು. ಯಾಕಂದ್ರೆ ಬುದ್ಧಿ ಕಲಿಬೇಕು ಜನ. ಎಷ್ಟು ದಿನ ಅಂತ ಹಿಂಗೆ ಇರಕ್ಕಾಗತ್ತೆ ಹೇಳಿ? ಇವತ್ತು ನೋಡ್ರಿ ಎಲ್ಲ ಇಡೀ ಮಂತ್ರಿ ಮಕ್ಕಳುಗಳೆಲ್ಲ ಯಾವನು ಇಲ್ಲಿ ಬೆಂಗಳೂರಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಓದಲ್ಲ, ಅವರು ಡಾಕ್ಟರೇಟ್ ಮಾಡೋದು US ಅಲ್ಲಿ, ಲಂಡನ್ ಅಲ್ಲಿ, UK ಅಲ್ಲಿ ಎಲ್ಲ ಮಾಡ್ತಾರೆ. ಯಾವನು ಲಾ ಮಾಡಬೇಕು ಅಂದ್ರೆ ಎಲ್ಲೆಲ್ಲೋ ಮಾಡ್ತಾನೆ. ಈಗ ಎಲ್ಲದು ಅವ್ರಿಗೆ ಅವ್ರ ಮಕ್ಕಳು ಇಲ್ಲ ರೀ ಎಲ್ಲ. ಈಗ ನೋಡಿ ನಮ್ಮ ದೇಶದಲ್ಲಿ ಸುಮಾರು ಒಂದು 40% ಈ ರಾಜಕಾರಣಿಗಳು ಬೇರೆ ಬೇರೆ ದೇಶದ ಇವತ್ತು ಪರ್ಮನೆಂಟ್ ಸದಸ್ಯರಾಗಿದ್ದಾರೆ. ನಮ್ಮ ದೇಶಕ್ಕೆ ಏನಾದ್ರು ಅಣುಬಾಂಬ್ ಆಯ್ತು ಇನ್ನೊಂದಾಯ್ತು ಅಂದ್ರೆ ಯಾರು ಸಾಯಲ್ಲ ಸ್ವಾಮಿ, ಎಲ್ಲ ನಾವು ಅಮಾಯಕರೇ ಸಾಯೋದು. ಇವತ್ತು ಎಲ್ಲ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅವ್ರ ಮಕ್ಕಳುಗಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಸೊಸೆಂದಿರಿದ್ದಾರೆ, ಅಲ್ಲಿ ಬಿಟ್ಬಿಟ್ಟಾರೆ. ಆಸ್ತಿ ಪಾಸ್ತಿಗಳು 1000 ಎಕರೆ ಮಾಡಿದ್ದಾರೆ. ಸಾಯೋರು ಯಾರು? ನಾವೇ. ಈಗ ನೋಡಿ ಒಳ್ಳೆಯವರನ್ನ ಆಯ್ಕೆ ಮಾಡಬೇಕು, ಒಳ್ಳೆಯವರು ಬರಬೇಕು. ಯಾರು ಒಳ್ಳೆಯವರು ಅನ್ನೋದೇ ಬೇಸಿಕ್ ಪ್ರಶ್ನೆ ಇದೆ. ಅಲ್ಲ ಅದನ್ನ ಬಿಜೆಪಿ ಬೇಡ ಕಾಂಗ್ರೆಸ್ ತರ್ತವ ಪರಿಸ್ಥಿತಿ ಅದೇ, ಕಾಂಗ್ರೆಸ್ ಬೇಡ JDS ತರ್ತವ ಪರಿಸ್ಥಿತಿ ಅದೇ, JDS ಬೇಡ ಇನ್ನೊಬ್ಬರನ್ನ ತೆಗೆದುಕೊಂಡ್ ಬರ್ತೀರಾ? ಅವ್ರೇನು ಸರ್ವ ಸತ್ಯರಾಗಿ ಅಭಿವೃದ್ಧಿಯಾಗಿ ಕೆಲಸ ಮಾಡಿಬಿಡ್ತಾರಂತ ಯಾವುದಿಲ್ಲ, ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಪ್ರಶ್ನೆ ಇಲ್ಲ. ಅಲ್ಲ ಈಗ ನಾವು ಭಗವಂತನ ಬೇಡ್ಕೋಬೇಕು. ಒಂದ್ಸಲ ಇರೋ ರಾಜಕಾರಣಿಗಳನ್ನೆಲ್ಲ ಸರ್ವನಾಶ ಮಾಡ್ಬಿಡಪ್ಪ, ಹೊಸದೊಂದು ಪೀಳಿಗೆ ಉಟ್ಕೊಳ್ಳಿ, ಅವಾಗರೂ ಸರಿ ಹೋಗುತ್ತಾ ಅಂತ. ಯಾಕೆಂದ್ರೆ ಇವತ್ತು ನೋಡಿ ನಾವು JDU ಇಂದ ಬಂದಾರ, ನಮ್ಮ ಮಹಿಮಾ ಪಟೇಲ್ ಅಣ್ಣ ಅವರು
ಈಗ ಅವರು ಪಾಪ ಒಂದು ಎಲೆಕ್ಷನ್ ಇತ್ಕೊಂಡ್ರು, ನಿಮ್ಗೆ ಗೊತ್ತಿರ್ಲಿ, ಬೆಟ್ಟದ ಮೇಲೆ ಹೋಗ್ಬಿಟ್ಟು ತಪಾಸಿ ಕುತ್ಕೊಂಡ್ರು. ನಾನು ಎಲ್ಲೂ ಪ್ರಚಾರ ಮಾಡಲ್ಲ, ನಮ್ಮ ತಂದೆಯವರು ಓಟಿದ್ದಾರೆ, ಜನಗಳು ಓಟ್ ಹಾಕ್ತಾರೆ, ನಾನು ಭ್ರಷ್ಟಾಚಾರ ಮಾಡಲ್ಲ, ನಾನು ಯಾರಿಗೂ ದುಡ್ಡು ಕೊಡಲ್ಲ ಅಂತ ಹೇಳಿ ಅಲ್ವಾ. ಅವರು ಪಾಪ ಆದ್ರೂ 35,000 ಜನ ಅಲ್ಲಿ ಹಾಕಿದ್ರು, ಓಟ್ ಹಾಕಿದ್ರು. ಆ ರೀತಿ ರಾಜಕಾರಣಿಗಳು ಇವತ್ತು ಬರ್ಬೇಕು. ಆಮೇಲೆ ಕೆಲವ್ರು ಇದಾರೆ, ಜನಗಳು ಇವತ್ತು ಗುರ್ಸ್ಬೇಕ್ರಿ. ನೀವು ಮಾಧ್ಯಮದವರು ಅಷ್ಟೇನೆ ಒಳ್ಳೆಯವರನ್ನ ಗುರ್ಸುವಂತ ಕೆಲಸ ಮಾಡ್ಬೇಕು. ಆಮೇಲೆ ಜೊತೆ ಡೂಪ್ಲಿಕೇಟ್ ಡಾಕ್ಟರ್ಗಳು ಬೀದಿಯಲ್ಲಿದ್ದಾರೆ, ಇವತ್ತು ಕ್ಲಿನಿಕ್ಗಳಿದ್ದಾರೆ, ಡೂಪ್ಲಿಕೇಟ್ ಡಾಕ್ಟರ್ಗಳನ್ನ ಇವತ್ತು ನಕಲಿ ವೈದ್ಯಗಳು. ಹೌದೌದು. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗಿಸುವುದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಕರ್ನಾಟಕದ ಆರೋಗ್ಯ ಇಲಾಖೆಯ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಇವತ್ತು ಸಿಟಿ, MRI, ವೈದ್ಯರ ಕೊರತೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಈ ಸಮಸ್ಯೆಗಳು ಬೇಗ ಪರಿಹರಿ ಆಗಬೇಕು ಅನ್ನೋದೇ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.